ಕೂಡಿರ್ತಕ್ಕಂತ ಎಲ್ಲಾ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಕಲಾ ಪ್ರೇಮಿಗಳಿಗೆ, ಕಲಾ ರಸಿಕರಿಗೆ, ಮನೆಗೆ ಹೋದವರಿಗೆ ಕೂಡ, ಮನಕೊಂಡವರಿಗೆ ಕೂಡ, ಕುತ್ತಲ್ಲೇ ನಿದ್ದೆ ಮಾಡೋರಿಗೆ ಕೂಡ, ಕೂತಿರ್ತಕ್ಕಂತ ಎಲ್ಲಾ ನನ್ನ ಕಲಾ ಪ್ರೇಮಿಗಳಿಗೆ, ಕಲಾ ರಸಿಕರಿಗೆ ಕೂಡ ಹೌದಾ ನನ್ನ ಎರಡನೇ ಸಂದಿನ ನಮಸ್ಕಾರವನ್ನು ಹೇಳುತ್ತಾ, ನಮಸ್ಕಾರಗಳನ್ನ ಹೇಳ್ತ್ರಿ ಮಾತಾ. ಅದಕ್ಕೆ ತಮ್ಮ ಜ್ಞಾನಿಗಳನ್ನ ಮಾತು ಹಿಂಗೆ ಹೇಳ್ತಾರ. ಯಾರು ಹೇಳಿದ್ರು ಜ್ಞಾನಿಗಳ ಮಾತಾ? ಜ್ಞಾನಕ್ಕೋ ಜ್ಞಾನ ಮೇಲೆ ಎತ್ತೋದು ಭಾತ, ದೋ ಬಾತಾ. ಜ್ಞಾನಕ್ಕೋ ಜ್ಞಾನ ಮೇಲೆ ಎತ್ತೋದು ಭಾತ, ಗದ್ದೆಕ್ಕೋ ಗದ್ದೆ ಮೇಲೆ ಎತ್ತೋದು ಲಾತ ತಿಳಿದ್ರು. ಹೆಂಗಂದ್ರೆ ಏನ್ರಿಪ್ಪ ಇದು? ಕರ್ನಾಟಕ ಕನ್ನಡವೇ ಬೋಲು. ಕುತ್ತೆಕ್ಕೋ ಕುತ್ತೆ ಮೇಲೆ ಎತ್ತೋದು ದಾತ ತಿಳಿದ್ರು. ಹೆಂಗಂದ್ರೆ ನಮಗ ತಿಳಿಲಿಲ್ರಿಪ್ಪ. ಇದನ್ನೇನೋ ಹೇಳಿದ ಅರ್ಥ ಆಗಲಿಲ್ಲ ನಿನಗೆ? ಏನು ತಿಳಿಲಿಲ್ಲ. ಜ್ಞಾನಿಗಳ ಜೋಡಿ, ಹಿರಿಯರ ಜೋಡಿ ಕುಂತು ಮಾತಾಡೋದಾಗಲಿ, ಅವ್ರ ಜೋಡಿ ವಾದ ಹಾಕೋದೇವಪ್ಪ ಅಂತಂದ್ರ, ಎಂತವ್ರ ಜೋಡಿ ವಾದ ಹಾಕದೇವ ಅಂದ್ರ ನೀವು ಜ್ಞಾನಿ ಅನ್ನೋ ಮಗನ ಇಲ್ರಿ, ತಲೆ ತುಪ್ಪಳು ಹೋಗ್ಯಾವ ಅಟ್ಟೆ. ಇನ್ನ ಜಡಿ ಬಂದಿಲ್ಲ, ಸಣ್ಣವದನವ. ಏನ್ ಬರ್ತಾವ ಮುಂದ. ಅದಕ್ಕೆ ತಮ್ಮ ಹಿರಿಯರ ಜೋಡಿ ಮಾತಾಡೋದಾಗಲಿ, ಸ್ವಲ್ಪ ಏನಾರೇ ಚರ್ಚೆ ಮಾಡಿದೆ ಅಂದ್ರೆ ಸ್ವಲ್ಪ ಅನುಭವದ ಮಾತುಗಳು ತಿಳಿತಾವು, ಅಲ್ಲಿ ಜ್ಞಾನಿ ಸುಖ ಅನ್ನೋದು ದೊರೀತದ ಅಂತ ಹೇಳ್ತಾನೆ. ಹೌದಲ್ರಿಪ್ಪ. ಅದನ್ನು ಬಿಟ್ಟು ಕತ್ತೆ ಜೋಡಿ ಕೊಡ್ದೇವಪ್ಪ ಅಂತಂದ್ರೆ ಅಲ್ಲಿ ಏನು ಸಿಗುತ್ತದ್ರಿ ಲಾಭ? ಅಲ್ಲಿ ಸಿಗು ಲಾಭ ಬೇರೆ ಮಗ. ನಾವು ಯಾನೇನು ಕುಂಡಿ ಕೂಡಿಸಿ ಲತ್ತಿನಿ ಹೊಡಿತಾಕ್ರೆ ಹೊರತಾಗಿ ಸುಖ ಅನ್ನೋದು ದರಂಗಿಲ್ಲ. ಅಲ್ಲಿ ಹೊಡೆದಿದ್ದನು ಒಮ್ಮೆ ಲತ್ತೀನಿ ಬಾಳೆ ನಿದ್ದೆ. ಇನ್ನ ಕುತ್ತೆ ಮೇಲೆ ತೋದು ದಾತಾತೇನು ಹೇಳಿರಲ್ಲ. ಹೌದಾ? ಇಚ್ಚಿ ಕಡೆ ಮನಿ ನಾಯಿ ಅಚ್ಚಿ ಕಡೆ ಮನಿಗೆ ಹೋಯ್ತಪ್ಪ ಅಂತಂದ್ರ ಚಂದ ಆದಿತ್ತು ಅನ್ನೋದ್ರ ಬಸ್ತಾನಿ. ನಾಯಿಗಳು ಯಾವಾರ ಹಂಗ ಅಕ್ಕವತ್ತ. ಹೌದಲ್ಲಪ್ಪ. ಲೈಟ್ ಬಂದವ್ರಿ, ಚೇಂಜ್ ಮಾಡ್ರಿಗೆ. ಅಮ್ಮ ಏನಾಗಿದ್ರಿ? ಒಳ್ಳೆಯವ್ರ ಜೋಡಿ ಕೂಡ್ದಪ್ಪ ಅಂದ್ರೆ ಒಳ್ಳೆ ಅನುಭವದ ಮಾತುಗಳು ಬರ್ತಾವತ್ತ, ಹಿರಿಯರ ಹಿಂಗೆ ಹೇಳ್ಯಾರ. ಹೌದಲ್ಲಪ್ಪ. ಹಿರಿಯರ ಮಾತಿಗಾಗಿ ನಾವು ನೀವು ಎಲ್ಲಾರು ಹೇಳ್ಕೊತ ಹೊಂಟೇವು ಇವತ್ತಿನ ದಿವಸ. ಹೌದಾ? ಒಳ್ಳೆ ಉತ್ತಮ ರೀತಿಯಿಂದ ಹೌದಲ್ಲಿಪ್ಪ. ನಮ್ಮ ಅರ್ಜುನ್ ಕಕ್ಕಾರ ವಸ್ತಿ, ತೋಟದ ವಸ್ತಿ ಒಳಗ ಯಾನ್ ನಡೆದದ್ರಿ? ಬಹಳ ಚಂದಾಗಿ ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮ ಇಲ್ಲಿವರೆಗೆ ಸಾಗಿ ಬಂದೈತಿ. ಹೌದಲ್ಲ? ಹೌದು. ಅವರು ಹಿರಣ್ಣಗೌಡರು ಹಾಡಿಬಿಟ್ಟೆ ಸರ್ ಮಾತಾಡಿದ್ರು. ಸರ್ ಮಾತಾಡಿಬಿಟ್ಟಿಂದ ಹಿರಣಗೌಡ್ರು ಹಾಡಿದ್ರು. ಹಿರಣಗೌಡ ಹಾಡಿಬಿಟ್ಟಿದ್ರಿಂದ ಮಾಸ್ತರು ಮಾತಾಡಿದ್ರು. ಹಿಂಗೆಲ್ಲ ನಡೆದವ ನೋಡ್ರಿ. ಈಗ ಇರಲ್ಲಕ್ಕ ಒಂದು ಮಾತು ಅವರು ಸರ್ ಕೇಳಿದ್ರು. ಏನಪ್ಪ ಅಂತಂದ್ರೆ ಏನು ಕೇಳ್ಯಾರ? ನಮ್ಮ ಶರಣು ಸರ್ ಕುರಿ ಕೊಳ ಕಟ್ಟ್ಯಾರ ಅಂತ ಹೇಳಿದ್ರು. ಹೌದಲ್ಲ? ಕುರಿ ಕೊಳ ಕಟ್ಟೇವು. ಅದಕ್ಕ ನಾವ್ ಏನಾರ ಕುರಿ ಕೊಳ್ಳ ನೀವು ಕಟ್ಟ್ರಿ ಗೌಡ್ರ. ಹೌದಲ್ಲ? ನಾವು ಬಂದು ಬಳಸಲಕ್ ನಿಂತೇವಿ. ಹೌದು. ನಿಮಗ್ ಬಿತ್ಲಕ್ ಬರ್ತಿತ್ತಂದ್ರ ಬಿತ್ರಿ. ಬಿತ್ಲಿಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ಬಿತ್ತವನು ನಾ ಇದ್ದೀನಿ, ಮ್ಯಾಲ ಕುಂಟಿ ಹೊಡೆಯವನು ನಾ ಇದ್ದೀನಿ. ಎಲ್ಲಕ್ಕ ರೆಡಿನೇ ಇದೆ ಬಿಡನಿ. ಎಲ್ಲ ದಿಂಡಿನ ಮ್ಯಾಲ ನಿಂತ್ರ ಹುಲ್ಲು ಹಾರಿ ಹೋಗ್ಬೇಕು ಮ್ಯಾಲ. ಮುರಿಯಲಕ್ಕ ಬಿಡಲಕ್ಕ ಎತ್ತೊಂದು ಗಟ್ಟು ಮುಟ್ಟಿದ್ರೆ ಸಾಕು. ಇರ್ಲಿ ತಮ್ಮ. ನಮ್ಮ ಸರ್ ವಿಷಯನ ಮಾಡ್ಬೇಕಂತ ಹೇಳಿ ಏನಾರ ಸ್ವಲ್ಪ ಚರ್ಚೆ ಮಾಡಬೇಕು. ಊಟದೊಳಗೆ ಉಪ್ಪಿನಕಾಯಿ ಇದ್ರೇನೆ ಟೇಸ್ಟ್ ಆಕೈತೇಳಿ ಅವರು ಪ್ರಶ್ನೆಯನ್ನು ಮಾಡ್ಬೇಕಂತೇಳಿ ದೈವದ ಅಪ್ಪಣೆಯನ್ನು ಕೇಳಿದ್ರು. ಯಾರು ಹೇಳಿದ್ರು? ದೈವಂದ ಏನು ಬೇಡ ಸುಮ್ಮ ಹಾಡ್ರಿ ಅನ್ನುವಂಥ ಮಾತ ಹಿರಿಯರು ಹೇಳಿದ್ರು. ಹೌದಲ್ಲಿಪ್ಪ. ಅದಕ್ಕೆ ನಾವೇನು ಭಾಳ ಮಾತಾಡಿ ಹೌದು ಜನರಿಗೆ ಬೇಸರ ಆಗೋದು ಬೇಡ. ಹೌದಲ್ಲಿಪ್ಪ. ಯಾಕಪ್ಪ ಅಂತಂದ್ರೆ ಏನಾರ ದೈವ ಸ್ವಲ್ಪ ಚರ್ಚೆ ಮಾಡ್ರಪ್ಪ, ವಿಷಯಗಳು ಮಾಡ್ಕೊತ ಹೋಗ್ರಿ. ಸ್ವಲ್ಪ ಏನಾರ ಸ್ವಲ್ಪ ಹಾಲು ಮತ್ತು ಸಿದ್ಧಾಟಿಕೆ ವಿಷಯ ಆಗಲಿ, ಸ್ವಲ್ಪ ಏನಾರೇ ಶಿವಶಕ್ತಿನದಾಗಲಿ, ಮತ್ತು ಹೆಣ್ತಿ ಹೆಚ್ಚು ಏನು ತಾಯಿ ಹೆಚ್ಚು, ನಾವು ಹೆಚ್ಚು ಏನು ಅಪ್ಪ ಹೆಚ್ಚು, ಹಿಂಗೆ ಅನೇಕ ರೀತಿಗಳ ಚರ್ಚೆಗಳದಾವ. ಏನು ಗುರು ಹೆಚ್ಚು, ಶಿಷ್ಯ ಹೆಚ್ಚು, ಏನು ಕೇಳೋದು ಹೆಚ್ಚು, ಏನು ಮಾಡೋದು ಹೆಚ್ಚು. ಹೌದು, ಕೇಳಿ ನೋಡಿ ಮಾಡೋದು ಹೆಚ್ಚು. ಹಿಂಗೆ ದಾನ ಶ್ರೇಷ್ಠ, ಧರ್ಮ ಶ್ರೇಷ್ಠ ಅಂತಕ ಎಲ್ಲ ಒಂದೊಂದು ಚರ್ಚೆ ಅದಾವು. ಏನಾರೇ ಒಂದು ಇಡೋತ್ತೇಳಿ ಅವ್ರಿಗೆ ಒಪ್ಪಿಗೆ ಕೊಟ್ಟಿದ್ರ ಅವ್ರು ಮುಂದಿನ ಸಂದಿ ಇಡ್ತಾರ. ಇಲ್ಲಪ್ಪ ನೀವು ಬರೀ ಹಿಂಗೆ ಹಾಡ್ಕೋತೆ ಹೋರಿ, ನಮ್ಮ ಹಾಡಿಕೆನೇ ಕೇಳೋ ಹವ್ಯಾಸ ಐತಿ, ಮಾತೇನೆ ಬೇಡ, ಭಾಳ ಮಾತಾಡೋದು ಬೇಡ ಅಂದ್ರೆ ಹಿಂಗೆ ಹಾಡ್ಕೋತೆ ಹೋಗತಿ ಎಲ್ಲ ಹೇಳ್ಯಾರಲ್ಲ. ನಮ್ಮ ಸಿದ್ದು ಅಣ್ಣವ್ರು ಹೇಳಿದ್ರು ಆಗಳೇ. ಏನು ಹೇಳಿದ್ರಿಪ್ಪ? ಬೆಳಗಾನ ಗೋಳಕ್ಕೋಸ್ತ ಏನ್ರಿ ವಿಷಯ ಮಾಡ್ತಿರೋದು ಕೇಳಿದ್ರು. ಅವ್ರು ಏನು ಕೇಳಿದ್ರು ಇಲ್ಲೇ ಕಮಿಟಿಗೆ ಬಂದು ಹೇಳ್ಬೇಕು ನೀವು. ಅವ್ರು ಹೇಳಲ್ಲ. ಅವರು ಹಿರಿಯರನ್ನ ಮಾತು ಹಿಂಗೆ ಹೇಳ್ತಾರಲ್ಲ ಕಕ್ಕ. ಯಾರು ಹೇಳಿದ್ರಿಪ್ಪ? ಜನಸ್ಯದ ನಾಡ ಜನ್ಮ ಕೊಟ್ಟ ಜನನಿ, ಜನಸ್ಯದ ನಾಡ ಜನ್ಮ ಕೊಟ್ಟ ಜನನಿ, ಜನಸ್ಯದ ನಾಡ ಜನ್ಮ ಕೊಟ್ಟ ಜನನಿ ಸ್ವರ್ಗದಕ್ಕಿಂತ ಶ್ರೇಷ್ಠ ಕಣಯ್ಯ ಅಂತ ಹೇಳ್ಯಾರ. ಯಾರಿಗೆ ಶ್ರೇಷ್ಠ ಅಂದ್ರು?
ನಮ್ಮನ್ನ ಹಡದಿರ್ತಕ್ಕಂತ 9 ತಿಂಗಳ ಹೊತ್ತು ಹೆತ್ತು ತನ್ನ ಉಡಿಯೊಳಗೆ ಜ್ವಾಕಿ ಮಾಡಿ ಈ ಭವಲೋಕನ ತೋರಿಸಿರ್ತಕ್ಕಂತ ಹಡದಿರ್ತಕ್ಕಂತ ತಾಯಿಗೆ ಶ್ರೇಷ್ಠ ಅಂದ್ರತ್ ನೀವು ಹೇಳಿದ್ರಿ. ಈಗ ಶ್ರೇಷ್ಠ ಅಂತ ಹೇಳ್ತೇನು. ಎಂತ ಹುಚ್ಚರಿದಿರಿ ನೀವು. ಯಾಕ ಹಳದಿರಿಗೊಂತ ತಾಯಿಗೆ ಶ್ರೇಷ್ಠ ಯಾರು ಅಂದೇ ಇಲ್ಲ. ಮತ್ತೆ ಯಾರಿಗತ್ತಾರ ಮಾಡ್ಕೊಂಡ್ ಹೆಣ್ತಿಗೆ ಶ್ರೇಷ್ಠ ಬಾಳ ಶ್ರೇಷ್ಠ ಅನ್ಕೋತ ಹೊಂಟಾದ ನಮ್ಮ ಕಲಿವಿಗೆ. ನಿನಗೆ ಹೇಳ್ತಿ ಅಂದ್ರೆ ಭಾಳ ಇಷ್ಟ ಏನ? ನನಗೂ ಗೊತ್ತು ಇಷ್ಟ ಇರ್ಬೇಕಾದ್ರೆ ಕರೆ ನಿಲ್ಲಿ ಕೂತಾವ ನನಗೆ ಕಲ್ಸಲ್ಕತ್ತಾನ ಹಿಂಗ ಅನ್ನತ್ ಹೇಳಿ ನಗಣ ಕೊಡ್ರಪ್ಪ ಇಬ್ರು. ಅಲ್ಲ ನಿಮ್ಗೆ ಹೇಳ್ತೀರಿ ಹ್ಯಾಂಗ ಶ್ರೇಷ್ಠ ಅತ್ತ? ನಿನ್ನ ಮೊನ್ನೆ 1 ತಿಂಗಳಿಂದ 15 ದಿನದಿಂದ 2 ದಿನದ ಹಿಂದೆ ಹೋಗ್ತೇವಲ್ಲ ಹಾಡ್ಕಿಗೆ. ಹೌದೌದು ಹೋಗ್ತೀರಿ. ಅಲ್ಲಿ ಹೋದಾಕರ 1 ಕಿಲೋ ಗುಲಾಲ್ 1 ಕಿಲೋ ಭಂಡಾರ ಏನು ಬ್ಯಾಡ್ ಅನ್ನಂದ್ರು ಕೂಡ ಮೈ ತುಂಬ ಹಾಕಿ ಬಿಟ್ಟ. ಹೌದು ಖುಷಿಯಿಂದ ಹಾಕಿರ್ತಾರೆ. ಹಾಕಿ ಬಿಟ್ಟ. ಮುಂಜಾನೆ ಎದ್ದು ನಮ್ಮೂರಿಗೆ ನಾವು ಹೋದೆವು. ನಮ್ಮೂರಿಗೆ ಹೋದ ಕೂಡಲೇ ಸ್ವಚ್ಛಗೆ ಎರಿಬೋದಕ್ಕಳು ಯಾರು ನನ್ನ ಹೇಳ್ತಿ. ಹೌದು ಊಟ ಕೊಟ್ಲು ಹೇಳ್ತಿ. ಮುಂಜಾನೆ ಮತ್ತೆ ಇವತ್ತು 10 ಮಣಿಗೆ ಟಾಟಾ ಬಿರ್ಲಿಂಗ್ ಮಾಡಿದಳು ನನ್ನ ಹೇಳ್ತಿ. ಭಾಳ ಶ್ರೇಷ್ಠ. 6 ತಾಸು ರಾತ್ರಿಯಾಗ ನಿದ್ದಿಗಣ್ಣ ಕೇಳಿದ್ರು ಹೇಳ್ತೀನು. ಒಟ್ಟು ನಿನಗೆ ಹೇಳ್ತೀನಿ ಶ್ರೇಷ್ಠ, ಭಾಳ ಶ್ರೇಷ್ಠ. ನಿನಗೆ ಯಾರಲ್ಲೇ? ನಿನಗೆ ಅರಿಬಿ ಒಗ್ಯಾಕಿ ಹೇಳ್ತಿ, ಊಟ ಕೊಡಕ್ಕೆ ಹೇಳ್ತಿ, ನಿನಗೆ ಜಳಕಾನು ಹೇಳ್ತೀನಿ ಮಾಡಿಸ್ತಾಳೇನು? ಹೌದು ಮತ್ತ ಇಲ್ಲಿ ಮನೆ ಕೈ ಇಲ್ಲಿ ನಿನಗ ಕೈ ಡುಬ್ನಾಗ ಪೂರ ಆಡ್ತಾವ ನೋ ಅರ್ಧ ಮರ್ಧ ಬೌಲಿಂಗ್ಸ್ ಇರ್ಲಿ. ಅದಕ್ಕೆ ತಮ್ಮ ತಾಯಿ ಹಂಗ ಶ್ರೇಷ್ಠ ಹೇಳ್ತೀನಿ. ಹಂಗ ಶ್ರೇಷ್ಠ ಹೇಳ್ರಿ. ನಿನ್ನ ಹಡಿಬೇಕಾದ್ರ ಇಂಥ ಮಗನ ಹಡಿಬೇಕಾದ್ರ ತಾಯಿ 1000 ಚೇಳ ಕಡೆ ತ್ರಾಸ್ ತೊಗೊಂಡು ನಿನಗೆ ಜನ್ಮ ಕೊಟ್ಟಾಳು. ಅದನ್ನರೇ ಅರುವೈತಿಲ್ಲ ನಿನಗೆ? ಸ್ವಲ್ಪ ತಡೀರಿ. ಅಟ್ಟೇನು ತ್ರಾಸ ತಗೋ ಅಂತೇಳಿ ಫೋನ್ ಮಾಡಿ ಅಡ್ವಾನ್ಸ್ ನಾ ಹೇಳಿಲ್ಲ. ಅಂದ್ರೆ ನಿನಗೆ ಹಡಿದ ಭಾಳ ಅವ್ರಿಗೆ ಆಗತ್ತೇನು? ಹಡಿದಿರ್ಬೇಕು. ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕಾಗಿ. ಅಂದ್ರೆ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕಾಗಿ ನಿನ್ನ ಹಡ್ದಾರ. ಹೌದಲ್ಲ? ಅಲ್ಲ, ಹಿರಿಯರೊಂದು ಮಾತ್ರ ಹೇಳ್ಯಾರ ಗೊತ್ತಲ್ಲ? ಯಾರು ಹೇಳಿದ್ರು? ಸರ್ವಜ್ಞ ಕವಿಗಳು. ಯಾರು ಹೇಳಿದ್ರ? ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ ತಮ್ಮ, ಮರಳಿ ಬರುವಳೇನೋ ಸಿರ್ಸುಕಾಕ ಮರಳಿ ಬರುವಳೇನೋ. ಓ ತರಬರಿ ಗಾಡಿ ಯಾಕ? ನಮಗೂ ಯಾರ ಜಾನಪದ ಕವಿಗಳು ಹೆಂಗ್ ಹೇಳ್ಯಾರ? ಕೇಳ್ರಿ. ಹೇಳ್ರಪ್ಪ. ಮಾಡ್ಕೊಂಡ ಹೆಣ್ಣು ತೀರಿವಾದ ಮೇಲೆ ಮತ್ತೆ ಬರುವಳೇನೋ ತಮ್ಮ, ಮಾಡ್ಕೊಂಡ ಹೆಣ್ಣು ತೀರಿವಾದ ಮೇಲೆ ಮತ್ತೆ. ಏನ್ ನಾವು ಅಳತ್ತೇನೋ ಸುಳಿ ಮಗನ? ಅಲ್ಲ ಹೆಣ್ತಿ ನೆನತ್ತಿಗೆ ದುಃಖ ಬರಂಗ್ ಕಾಣ್ತೀನಿ. ತ್ರಾಸ ಇರ್ಲಿ, ಹೆಣ್ತಿ ಭಾಳ ಜೀವ ಇದ್ದಂಗೆ ಕಾಣ್ತೀನಿ. ಕಂಡಾಪಟ್ಟಿ ಕಾಜಿ. ಅದಕ್ಕೆ ತಮ್ಮ ಇನ್ನೊಂದು ಮಾತು ಕೇಳ್ಬೇಕ ನಿನಗ. ಯಾರು ಕೇಳುದ? ಹೆಣ್ತಿ ತೀರ್ಕೊಂಡ್ರ ಮತ್ತೊಂದು ಲಗ್ನ ಮಾಡ್ಲಕ್ ಬರ್ತದ. ಅಂತಕಿನೇ ಸಿಗಬೇಕಲ್ಲ ಮಗ. ಅಂತಕಿನೇ ಮುಗನಾಗ ಹಿಂಗ ಸೀದಾ ಇದ್ದಾಕಿ. ಇರ್ಲಿ, ಇಲ್ಲ ಲಗ್ನ ಮಾಡ್ಬೋದು, ಹಂತಕ್ಕಿನೇ ಬೇಕು ಹಂಗೆ ಬೇಕು ಅಂದ್ರೆ ಏನ್ ಹೇಳೋದು? ಅಂದ್ರೆ ಸಿಗುದಿಲ್ಲ ಅಂತ ಹೇಳಿದೇವ್ ನಾವು. ಅದಕ್ಕೆ ತಮ್ಮ ಇನ್ನೊಂದು ಮಾತು ನಿನಗ. ಯಾನತ್ತ? ನೀ ಸಣ್ಣವಿದ್ದಾಗ, ನಾ ಸಣ್ಣವಿದ್ದಾಕರ, ನೀ ಹುಟ್ಟದಾಕರ ಹಾಸಿಗೆ ಮಾಡಿತ್ತಮ್ಮ. ಅವಾಗ ಸಣ್ಣವಿದ್ದಾಕರ ತಾಯತ್ತ ಉಣು ಆಗಲ್ಲ ಸರಸಿಟ್ಟು ಬಂದು ನಿನಗೆ ತೊಳೆದು ಸಂರಕ್ಷಣೆ ಮಾಡಿ ಲಾಲನ ಪಾಲನೆ ಮಾಡ್ಯಾವಲ್ಲು, ಅದನ್ನಾರ ಅರಿವೈತಿಲ್ಲ ನಿನಗ? ಅವಾಗ ಮಾಡ್ಯಾವ ತಾಯಿ. ಈಗ ಮಾಡ್ತಾಳನು? ಮತ್ತೀಗ ಈಗ ದೂರ ಹೋಗ್ತೀನಿ. 3 ಕಿಲೋಮೀಟರ್ ಊರು ಬಿಟ್ಟು ಜೈಂಕ್ಷೆ ಗಾಡಿ. ಅಂದ್ರೆ ನೀ ಸಣ್ಣವಿದ್ದಾಗ ಮಾಡ್ಯಾಳ, ಈಗೇನು ಮಾಡಿಲ್ಲ ಎಲ್ಲ. ಅದಕ್ಕೆ ತಮ್ಮ ಇನ್ನೊಂದು ಮಾತ ತಾಯಿ ಒಂದು ಮಾತು ಏನು ಹೇಳ ಗೊತ್ತದನು? ಯಾರು ಹೇಳಿದಳು? ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನು, ಆಡಿ ಬಾನನ ಕಂದ ಅಂಗಾಲ ತೊಳೆದನ, ತೆಂಗಿನಕಾಯಿಯ ತಿಳ್ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನತ್ತ ಲೊಟಲೊಟನ ಮುದ್ದು ಕೊಟ್ಟು ಹಿಂಗ ಲಟ್ಕಿ ಮುರಿದ. ಒಮ್ಮೆರೆ ಮುರಿ ನಿನಗೆ ಬರೋದಿಲ್ಲ. ನಾ ಕಲ್ತಿಲ್ಲ ಮಗನ ನಿನ್ನಟ್ಟು. ಲಟ್ಕಿ ಮುರಿದ ಗೊತ್ತೈತಿಲ್ಲ ನಿನಗೆ? ಹೌದು, ಮುರಿದಿರ್ಬೇಕಂತ ಹೇಳ್ತಾರ. ಆದ್ರೆ ನಾವು ಮುರಿಲಿಕ್ಕೆ ಬರಲ್ಲ. ಹೌದಾ? ಹೌದು. ಈಗ ಲಗ್ನ ಆದ ಬಳಿಕ ಬ್ಯಾರೆ ಆಗೋ ಮಗನ ಅಂತೇಳಿ ಈಗ ಲಗ್ನ ಆದ ಬಳಿಕ ಈಗ ಮುರಿದ ತಾಯಿ ಚಟ್ಕಿ ಹಂಗ ಬ್ಯಾರೆ ಆಗೋ ನನ್ನ ಹಾಟೆಲ್ ಮಗನ ನನಗ ನಿನ್ನ ಹೇಳ್ತಿಗೆ ನಡೆಯಲಾಗ್ಯದ ಅಂತೇಳಿ ಲಟ್ಕಿ ಮುರಿದ ತಾಯಿಗೆ ಬ್ಯಾರೆ ಆಗೀನಿ.
ಎಷ್ಟ್ ದಿನ ಆಯ್ತಪ್ಪ? 79 ವರ್ಷ ಆಗ್ಯಾವ್ರಿ. ನೀ 29 ವರ್ಷ ಕಮ್ಮಿ ಬಿದ್ದಾವ್ರಿ. ನೀ ವಯಸ್ಸು ರೇಟ್ಗ ನಿನಗ ಎಲ್ಲ ಕೂಡಿ 35 ಅಂದ್ರೆ 70 ವರ್ಷ ಬ್ಯಾರೆ ಆಗಿದಿ, 30 ವರ್ಷ ಚಲೋ. ಈಗ ಏನ್ 60 ಹಿಡಿದಿರ್ಬೇಕು, 60 ವರ್ಷಕ್ಕೆ ಇರ್ಲಿ. ಅದಕ್ಕೆ ತಮ್ಮ ಇನ್ನೊಂದು ಮಾತು ಕೇಳೋದೈತಿ ನಿನಗ. ಇನ್ನೊಂದು ಮಾತು ಏನರಿ? ಏನಾರ ನಿನ್ನ ತಾಯಿಗೆ ಆರಾಮ್ ತಪ್ಪ ತಿಳ್ಕೊ. ಹೌದಲ್ಲ? ತಾಯಿಗೆ ಆರಾಮ್ ತಪ್ಪ ಡಾಕ್ಟರ್ ಅಂತ ಕರ್ಕೊಂಡ್ ಹೋಗಿ. ಹೌದಲ್ಲ? ಕರ್ಕೊಂಡು ಹೋಗ್ಯವಲ್ಲ. ಹೋಗಿ ಡಾಕ್ಟರ್ ಸಾಹೇಬ್ ಹೇಳ್ತಿ, ಯಾನತ್ತ? ಯಪ್ಪ ಡಾಕ್ಟರ್ ಸಾಹೇಬ್ರ. ಓ ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೇ. ಈಕಿ ನಮ್ಮವಲ್ಲ ನಿಮ್ಮವ್ವ ತೇಚಿನ ಆರಾಮ್ ಮಾಡ್ರಿ ಎಪ್ಪತ್ತೆ ಕಾಲಿ ಬೀಳಕ್ ಹೋದಿ. ಬೀಳ್ತೇವಲ್ರಿ ಕಾಲಿಗೆ. ಕೆಲವೊಂದ್ ದಿವ್ಸಕ್ಕೆ ನಿಮ್ಮ ಅಪ್ಪಗ ಆರಾಮ್ ತಪ್ಪಿತು. ನಮ್ಮ ಅಪ್ಪಗ ಆರಾಮ್ ತಪ್ಪಿತ್ತು. ಡಾಕ್ಟರ್ ಅಂತ ಕರ್ಕೊಂಡು ಹೋದಿ. ಹೌದಲ್ರಿ? ಡಾಕ್ಟರ್ಗೆ ಹೇಳ್ದಿ, ಯಾನತ್ತ? ಯಪ್ಪ ಡಾಕ್ಟರ್ ಸಾಹೇಬ್ರ. ಓ ಡಾಕ್ಟರ್ ಸಾಹೇಬ್ರೆ, ಇವ ನಮ್ಮ ಅಪ್ಪಲ್ಲ ನಿಮ್ಮಪ್ಪ ತಿಳ್ಕೊಂಡು ಇಂಜೆಕ್ಷನ್ ಮಾಡಿ ಆರಾಮ್ ಮಾಡ್ರಿ ಎಪ್ಪ ತೇಜಿ ಕಾಲ್ ಹಿಡ್ಕೊಳಕ್ ಹೋದಿ. ಹೌದಲ್ರಿ? ಕೆಲವೊಂದ್ ದಿವ್ಸಕ್ಕೆ ನಿನ್ನ ಹೆಂಡತಿಗೆ ಆರಾಮ್ ತಪ್ಪಿತು. ಹೌದು. ಡಾಕ್ಟರ್ ಸಾಹೇಬ್ರ ಅಂತ ಕರ್ಕೊಂಡು ಹೋದಿ. ಹೌದಲ್ಲ? ಯಪ್ಪ ಡಾಕ್ಟರ್ ಸಾಹೇಬ್ರ. ಓ ಸೀದಾ ನನಗ ನೋಡು. ಯಾಕ ಚಂದ ಮಾತಾಡು. ಯಾಕ ಇದು ಬ್ಯಾರೇವ? ಏನದು? ಇಲ್ಲ ಏನು ಇಲ್ಲ. ಡಾಕ್ಟರ್ ಸಾಹೇಬ್ರ ಈಕಿ ನನ್ನ ಹೇಳ್ತಲ್ಲ ನಿನ್ನ ಹೇಳ್ತ ತಿಳ್ಕೊಂಡ. ಯಾಕ ಮತ್ತೇನತ್ತಿ? ಹಂಗನು ಮಗ ನಾನು ಮತ್ತೆ ಹಂಗನವನಿ ಬೇಕಾದಷ್ಟು ದುಡ್ಡು ಹೋಲಿ 10 ಲಕ್ಷ ತೋರಿಸ್ರಿ, ತೋರಿಸ್ತೀನಿ. ಹಿಂಗದನ ಕಾಕ ನೋಡಿ ಹಾಕಿ ಖುಷಿ ನಗತಾನ ಕುಲು ಕುಲು ಕುಲು. ಹಾ ಹಾ ಐಕ್ಕ ಹೆಂಗ್ ಹುರುಪಿರ್ಬೇಕು ಮನುಷ್ಯ. ಕಾಕನು ನೋಡಿ, ಅವ ಕಾಕಾಗೋ ಇಬ್ರು ಕುಟುಂಬ ಗೌಡ್ರು ಅಂದ್ರೆ ಬರಾವರಿ ಅದಾರ ಅವರು. ಗೌಡ್ತಾರ ಇಬ್ರ ಅವ್ರಿಗೆ. ಹಾ ಬರಾವರಿ. ಹರಿದ ಕಾಲ ಹಗರ್ ಮೆರ್ದಿಲ್ಲಪ್ಪ ಡೋಳ್ ಬರ್ಸಾಗ. ಹಿಂಗಣ ಮುಂಗಣ ಎಲ್ಲ ತಿರುವ್ಯಾರ ಅವರು. ಮೆರದ ಗಡಿ ಅದ ಇರ್ಲಿ. ಹೌದಲ್ಲ? ಅದಕ್ಕೆ ತಮ್ಮ ಇನ್ನೊಂದು ಮಾತು ಕೇಳಿದ್ ನನಗೆ ಕೊನೆಯದಾಗಿ. ಯಾರು ಕೇಳಿದ್ರಿ? ನೀ ಹುಟ್ಟದಕ್ಕರ ನಾ ಹುಟ್ಟದಕ್ಕರ ನೀ ಏನ ತಾಯಿ ಮಲಿ ಹಾಲು ಕೊಡೋದು ಬೆಳೆದೀವು. ಏನ ಯಾರು ಕುಡಿದಿ ಹೇಳಿ ನೋಡೋನು. ಅವಂಗೇನ್ ಕೇಳ್ತ ನೀ ಕೇಳ್ದವ. ಅನ್ನು ಅವ್ವ ಮಗನ ಯಾರಿಗಾರ ಭಯ ಸಿಗ್ಸಾವಿ ಮಗ. ಮತ್ ಯಾರ ಕುಡ್ದಿರ್ ಬೇಕಲ್ಲ ಈಗ? ರಬ್ಬಲ್ ಮಲಿ ಕುಡ್ದಿನಿ. ಹೆಂಗ್ ಕುಡ್ದಿ? ರಬ್ಬಲ್ ಮಲಿ ತುಸ್ ಕುಡ್ದೇವ್ರಿ. ಅಂದ್ರ ತಾಯಿ ಮಲಿ ಎಲ್ಲ ಕುಡ್ದಿಲ್ಲ ನೀ? ಇಲ್ಲ. ಕರೆ ಹೇಳ ಮಗನ, ಮನ್ಯಾಗ ದೇವ್ರುಗಳು ಕೂತಾವು. ಕಿಲ್ಲ ಅದ ನೋಡು ಹೆಂಗ್ ಮಾಡ್ತಿ. ಏನ್ ಹೇಳ ತುಸ್ ಕುಡ್ದೇವ್ ಹೇಳ್ರಿ. ಹಿಂಗ ಬಾ ಹಾದಿ. ಅದಕ್ಕೆ ತಮ್ಮ ಎಷ್ಟೇ ನಾವು ಏನೇ ಮಾತಾಡೋದು ಏನೇ ಮಾಡಿದ್ರು ಹಡ್ದಿರ್ತಕ್ಕಂತ ತಾಯಿ ಋಣ ಆಗುದಿಲ್ಲ. ಭೂಮಿ ಋಣ, ತಾಯಿ ಋಣ, ಅನ್ನದ ಋಣ ಹೌದಾ? ಯಾರ ಕೈಯಿಂದ ಆಗಲ್ಲ, ಆಗುದಿಲ್ಲ. ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡಿ ಜನರಿಗೆ ಬೇಸರ ಆಗಲಾರ್ದೆ ಹೌದಲ್ಲ ಯಥಾ ಪ್ರಕಾರ ನಮ್ಮ ಗೌಡ್ರ ಮೇಳಾಗ ಹಾಡಿದ್ರು. ಇನ್ನ ಈಗ ಯಾನ್ ಹಾಡಿದ್ರು? ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನದಾರು ಕೊಟ್ಟಿನಿ ಗುಟ್ಕಷ್ಟಾರು. ಹೌದು. ಎಲ್ಲಿ ತಂದಿರು ಮಾರ್ಯ ಗೋರು ಬಲೆ ಹಿಡಿದಿರಪ್ಪ ಗತ್ತವು. ಇರ್ಲಿ ಕಲಿಸ್ಬ್ಯಾಡ್ರಿ ಅಂತ ನಮಗ್ ಹೇಳುದು. ಅವ್ರ ಗುಟ್ಕಷ್ಟಾರಿಗೆ ಬೆನ್ ಹತ್ತುದೆ. ಇರ್ಲಿ. ಯಾಕಪ್ಪ ನಿನಗ ಗೌಡ್ರಿಗೆ ಬಿಟ್ಟು ಕೊಡಿಸಿ. ಇಲ್ಲ ಅವರು ಬ್ಯಾಡ ಅಂದ್ರು. ಏನತ್ತ? ಒಂದ್ ಮಾತು ಹೇಳ್ತೀನಪ್ಪ, ಅಂತ ತಗದ ಮಾಡ್ಲಕ್ ಹೋಗ್ಬೇಡಲಕತ್ತಾರ. ಹೋಲಿದೊಂದ್ ಚಾನ್ಸ್ ಇರ್ಲಿ. ಯಾಕಪ್ಪ ಅಂತಂದ್ರ ಹೌದು ಯಥಾ ಪ್ರಕಾರ ಚಾಲ್ ಯಾವ್ದಪ್ಪ ಅಂತಂದ್ರ ಯಾವುದು? ಹುಟ್ಟಿದ ಊರಿಗೆ ಹಾದರನ್ನ ಕಟ್ಟಿ ಬಿಡಿತಾರ. ಹೌದಾ? ಹೊಸ ಬಿಡು ನೀ. ಇಲ್ಲ ಹೊಸ ನಮ್ ಬಲಿ ಹೊರಗೆಟ್ಲೆ ಬಿಡು. ಹೊತ್ತೊಂಡತನ ನಾಳೆಗೆ ಹೇಳ್ತಾನ ಹಿರಿದ್ರು ಹೊಸ ಕಣಿಕಿನೇ ಬರುದು. ಮತ್ತ ಅವ್ರದ್ದು 10 ವರ್ಷ 3 ವರ್ಷದ ಕಣಿಕೆ ಬರೋದಿಲ್ಲ ಅದು. ಇರ್ಲಿ. ಹೊಸ ಹಾಡ್ಲತ್ತಾರ ಅವರು. ಹೌದಲ್ಲ? ಇರ್ಲಿ. ಯಥಾ